ಮಧುರಾಯ ಶೆಟ್ಟರು, ನವೀನ್ ಅವರು ಮತ್ತು ಶಾಕೀರ್ ಮಾನಸ ಅವರು ಬಹುಶಃ ಅದನ್ನು ವಿಚಾರವನ್ನು ತಿಳ್ಕೊಂಡೇ ಇವತ್ತು ಮಾನಸ ಕಾಂಫರ್ಟ್ಸ್ ಅಂತೇಳಿ ಭವ್ಯವಾದಂಥ ಕಟ್ಟಡವನ್ನು ಇವತ್ತು ಕಟ್ಟಿದ್ದಾರೆ. ಖಂಡಿತ ಯಶಸ್ವಿ ಆಗ್ತೀರಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮವರೆಲ್ಲ ಹೇಳೋದು ಏನಂದರೆ, ಮಹಿಳೆಯರಿಗೆ ಪಿದಾಯಿ ಪುಲ್ಸು ಉಂಟು ಒಂದು, ಅಂದರೆ ಒಳಗೆ ಇಲ್ಲ ಉಲಾಯಿ ಪುಲ್ಸುಜ್ಜಿ ಪಿದಾಯಿ ಪುಲ್ಸು ಉಂಟು. ಆಯ್ತು ಹತ್ರ ಉದ್ಘಾಟನೆ ಮಂತಿನ ಪೂರ ಯಶಸ್ವಿ ಆತಲ್ಲ. ಮೇರೆ ನಾರಾಯಣ ಮೂರ್ತಿಯವ್ರನ್ನ ಇನ್ಫೋಸಿಸ್ ಅರಡ 10,000 ಎತ್ತೀನಿ ಆರಿಗೆ ಆಶೀರ್ವಾದ ಮಂತದ್ದು ಆ ರೀತಿ ಜಗತ್ತದ ಕೋಟ್ಯಾಧೀಶ. ಈ ನಮ್ಮ ನಿಟ್ಟೆ ವಿನಾಯಕ್ ಡೇರಿ ಭಾರಿ ಅನುಮಾನ ಕೈಗಾರಿಕೆ ಮಂತದ್ದು ಇಂಕ್ ಈತಿ ಯಾವ ಮಾಡೋದು ಇಜ್ಜಿಜ್ಜಿ ಇರೊಂಜಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಕೈ ಪಾಡೋಡಿರು ಅವತ್ತಂದೆ ಒಂಜಿ ಹೈಸ್ಕೂಲ್ ಶುರು ಮನ್ಪುಲೆ ಬೊಕ್ಕ ಇರು ದುಂಬಾರು ಪಾರು ಪಂಡದು ಅಪ್ಪಗ ಹೈಸ್ಕೂಲ್ನು ಹೋದು ಯಾರಿಗೆ ಸ್ಯಾಂಕ್ಷನ್ ಮಂತದ್ದು ಹೈಸ್ಕೂಲ್ನು ಉದ್ಘಾಟನೆ ಮಂತದ್ದು ಇತ್ತೆ ಒಂಜಿ ಭವ್ಯವಾದಂಥ ಯೂನಿವರ್ಸಿಟಿ ಮುಂಜಿ ಮಾತ್ರ ಅವಲ್ಲ ಬೆಂಗಳೂರಿನ ಮಂತದೆ ಅನಟ ಹತ್ರ ಎಲ್ಲ ಕೈ ಪೊಲ್ಸು ಪಿದಾಯಿ ಪೊಲ್ಸು ಉಲಾಯಿ ಪೊಲ್ಸು ಜಗ್ಲಿ ಅನಟ ಹತ್ರ ಭಾಳ ಯಶಸ್ವಿನಿಗಳು ಖಂಡಿತವಾದ ಭಾಳ ಆಲೋಚನೆ ಮಂತಿದ್ದಾರೆ ಮಕ್ಕಳು. ನನಗೆ ಮನ್ನಾಗ ಎಲ್ಲ ಇಲ್ಲಿ ದೊಡ್ಡ ದೊಡ್ಡ ಈ ಶಿಕ್ಷಣ ಈಗ ನಮ್ಮ ಗಣನಾಥ್ ಶೆಟ್ಟಿಯವರಿದ್ದಾರೆ, ಕ್ರಿಯೇಟಿವ್ ಇದ್ದು. ಸುಧಾಕರ್ ಶೆಟ್ಟಿ ಬರಲಿಲ್ಲ, ಅವ್ರದ್ದು ಜ್ಞಾನಸುಧಾ. ಮತ್ತು ಈಗ ಕಾರ್ಕಳ ಮತ್ತು ಮೂಡುಬಿದ್ರಿ ಈ ಆಸುಪಾಸಿನಲ್ಲಿ ಇಂಥ ಅನೇಕ ಸಂಸ್ಥೆಗಳು ಬರ್ತಾಯಿದೆ. ಅದರ ಮೂಲ ಹುಡುಕಿದ್ರೆ ಏನು ಅಂದರೆ ನನ್ನ CET ಸಿಸ್ಟಮೇ ಮೂಲ ಅಲ್ವಾ. CET ಸಿಸ್ಟಮಿಂದ ಒಂದು ರೀತಿಯ ಸ್ಪರ್ಧಾತ್ಮಕವಾಗಿ ಮಕ್ಕಳು ತಯಾರಾಗ್ತಾ ಇದ್ದಾರೆ. ಹಿಂದೆ ಟ್ಯಾಲೆಂಟ್ಸ್ ಇತ್ತು, ಆದರೆ ಪ್ರತಿಭೆಯ ಒಂದು ರೀತಿಯ ಎಕ್ಸ್ಪ್ಲೋಷನ್ ಆಗ್ತಾ ಇರಲಿಲ್ಲ. ಈಗ ಪ್ರತಿಭೆಯ ಎಕ್ಸ್ಪ್ಲೋಷನ್ ದೇಶದಲ್ಲಿ ಆಗ್ತಾಯಿದೆ. ಅದು ಮುಖ್ಯವಾಗಿ ಈಗ ಕಾರ್ಕಳ ಮೂಡುಬಿದ್ರಿ ಈ ಕ್ಷೇತ್ರ ಮಣಿಪಾಲದಲ್ಲಿ ಆಗ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಬಂದ ಹಾಗೆಯೇ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳು ಭಾಳ ಯಶಸ್ವಿಯಾಗಿ ತಲೆ ಎತ್ತಿ ನಿಂತಿದೆ. ನನಗೆ ಭಾಳ ಅದರ ಬಗ್ಗೆ ಭಾಳ ಹೆಮ್ಮೆ. ಯಾಕೆಂದರೆ ಶಿಕ್ಷಣವೇ ಮುಖ್ಯ. ನಾನು ಎಲ್ಲ ಮಂತ್ರಿ ಆಗಿರುವಾಗ ಮುಖ್ಯವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ದು ಭಾಳ ಪ್ರಮುಖವಾದಂಥ 2 ಕೆಲಸ ಅಂದರೆ ಎಲ್ಲ ಹಳ್ಳಿಗೆ ಸೇತುವೆ ಮಾಡಿಸಿದ್ರು. ಶ್ರೀನಿವಾಸ ಮಲ್ಯರು ದೊಡ್ಡ ದೊಡ್ಡ ಸೇತುವೆ ಈ ಭಾಗದಲ್ಲಿ ಮಾಡಿದ್ದು ಕರಾವಳಿಯಲ್ಲಿ. ಆದರೆ ನಾನು ಬೈಂದೂರಿನ ಮೂಲೆ ಸುಳ್ಯ, ಪುತ್ತೂರು ಅಥವಾ ನಮ್ಮ ಕಾರ್ಕಳದಲ್ಲಿ ಇಲ್ಲಿಂದ ಅಜಕಾರ್ನಿಂದ ಕೆಲ್ಲಾರ್ ಶ್ರೀನಿವಾಸ ಅಂದರೆ ಒಂದೇ ದಿವಸ 6 ಸೇತುವೆಗೆ ಶಂಕುಸ್ಥಾಪನೆ, ಆಮೇಲೆ 6 ಬಾರಿ ಎಲ್ಲ ಉದ್ಘಾಟನೆ. ಯಾಕೆ ನಾನು ಇದನ್ನು ಹೇಗೆ ಹೇಳ್ತೇನೆ ಅಂದರೆ, ಪರಸ್ಪರ ಸಂಪರ್ಕ ಇಲ್ಲದಿದ್ದರೆ ಯಾವ ದೇಶ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಪ್ರಕಾರ ಮತ್ತೊಂದು ನನ್ನ ಉದ್ದೇಶ ಅಂದರೆ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು. ಬಹುಶಃ ಪ್ರತಿ 10 ಕಿಲೋಮೀಟರ್ಗೆ 2 ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿಯೂ ಮಾಡಿದ್ದೇನೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದೆ. PUCಗಳನ್ನು ಮಾಡಿದೆವು. ಫಸ್ಟ್ ಗ್ರೇಡ್ ಕಾಲೇಜ್ 100 ವರ್ಷದ ಅನಂತರ 150 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಆಯಿತು. ಆಮೇಲೆ ಪ್ರಪ್ರಥಮವಾಗಿ ಕಾರ್ಕಳದಲ್ಲಿ ಹೆಬ್ರಿಯಲ್ಲಿ ಮತ್ತೊಂದು ಪ್ರಥಮ ದರ್ಜೆ ಕಾಲೇಜು ಕಾರ್ಕಳದಲ್ಲಿ, ಇನ್ನೂ ಬೈಂದೂರಿನಲ್ಲಿ, ಉಡುಪಿಯಲ್ಲಿ, ಪುತ್ತೂರಿನಲ್ಲಿ, ಬೆಳ್ಳಾರಿಯಲ್ಲಿ ಈ ಥರ ಅನೇಕ ಫಸ್ಟ್ ಗ್ರೇಡ್ ಕಾಲೇಜನ್ನು ಕೂಡ ನಾವು ನಿರ್ಮಾಣ ಮಾಡಿದೆವು. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಎಜುಕೇಷನ್ಗೆ ನಾನು ಹಣಕಾಸಿನ ಮಂತ್ರಿ ಇರುವಾಗ ಅಥವಾ ಮುಖ್ಯಮಂತ್ರಿ ಇರುವಾಗ ಎಜುಕೇಷನ್ಗೆ ಕೊರತೆ ಆಗಬಾರ್ದು. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಇರುವಾಗ ಟೀಚರ್ಸು ಸುಮಾರು ಒಂದು 10-15 ಲಕ್ಷ ಟೀಚರ್ಸ್ಗಳ ಪೋಸ್ಟ್ ಖಾಲಿತ್ತು ಮಣಿರಾಜ್ ಶೆಟ್ಟಿ. ಅದಕ್ಕೆ ನಾನು ಮುಂದೆ ಮಾಡಿದ ಕೆಲಸ ಅಂದರೆ ಅದಕ್ಕೆ ಏನು ಎಲ್ಲ ಸ್ಟೇ ರಿಕ್ರೂಟ್ಮೆಂಟ್ ಕಮಿಟಿ ಇರ್ತದೆ, ಭ್ರಷ್ಟಾಚಾರ ಅಂಥೇಳಿ ಅಲ್ಲಿ ರಿಕ್ರೂಟ್ಮೆಂಟ್ 15 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗುವ ಮೊದಲು ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದೂ ಆಗಲಿಲ್ಲ. ನಾನು ಅದನ್ನು ಪಾರದರ್ಶಕವಾಗಿ ಮಾಡಿ ಯಾವ ಭ್ರಷ್ಟಾಚಾರ ಇಲ್ಲದೆ ಸುಮಾರು 9 ಲಕ್ಷ ಟೀಚರ್ಸ್ಗಳನ್ನು ಒಂದೇ ಬಾರಿ ಮಾಡಿದೆ ನಾನು. ಆಮೇಲೆ ಬೇರೆ ಆಗೋದು ಅದೊಂದಿದೆ.
ಆದ್ದರಿಂದ ಇವತ್ತು ಸಾಧ್ಯ ಇದೆ. ಶಿಕ್ಷಣ ಸಹಿತ ಬೆಳೆದಿದ್ದರೆ ನಾವು ಬೆಳೆಯೋದೇ ಇಲ್ಲ. ಮತ್ತು ಭೂಮಸೂದೆ ಹೇಗೂ ಮಾಡಿದೆವು. ಇಲ್ಲಿ ಅಬ್ಕಾರ್ ಅವರು ಬಹುಶಃ ಆ ಕ್ಷೇತ್ರದಲ್ಲಿ ಈಗ ಚುನಾವಣೆ ನಿಂತಿರಬೇಕು. ಅಶ್ವಥ್ ಅವರು ಬಂಗ್ಲಗುಡ್ಡೆ, ಬಂಗ್ಲಗುಡ್ಡೆ ಅಂದು ಅವೇ ಕರೆಕ್ಟ್. ಬಂಗ್ಲಗಡ್ಡೆ ಅಲ್ಲಿ ಎಲ್ಲ ಒಂಥರ ದ್ವೀಪದಂತೆ ಎಲ್ಲರೂ ಅಕ್ರಮ ಸಕ್ರಮ ಮಾಡಿದರು. ನಾನು ಸಕ್ರಮ ಮಾಡಲಿಕ್ಕೆ ಒಂದೊಂದೇ ಮಾಡಿದರೆ ಆಗೋದಿಲ್ಲ ಅಂಥೇಳಿ ಸರ್ಕಾರದಿಂದ ಆಜ್ಞೆ ಮಾಡಿ ಒಂದೇ ಕಂತಿನಲ್ಲಿ ಎಲ್ಲ ಅಕ್ರಮ ಸಕ್ರಮ ಮಾಡಿಬಿಟ್ಟಿವಿ ಅಲ್ವಾ. ಎಷ್ಟು 400 ಮನೆ ಈಗ ಇದೆ ಅಲ್ಲಿ. ಅದರಲ್ಲಿ ಒಂದು ತಮಾಷೆ ಇದೆ. ನನ್ನ ಶ್ರೀಮತಿಯವರು ಚುನಾವಣೆಗೆ ಪ್ರಚಾರಕ್ಕೆ ಮಾಡ್ತಾ ಹೋದರು. ಈಗ ಹೈವೇ ಬನ್ನಿ ಜೋಕುಂಡು ದಯಟು ಅಲ್ಲಿ ಹೋದಾಗ ಒಂದು ಮನೆ ಹತ್ರ ಹೋದರು. ಆಗ ಓಟು ಕೊಡಬೇಕು ಅಂಥೇಳಿ. ಹೌದು, ಓಟು ಯಾಕೆ ಕೊಡಬೇಕು ನಿಮಗೆ? ಯಾಕೆ ನಿಮಗೆ ಈ ಮನೆ ನಿಮಗೆ ಕೊಡಲಿಲ್ಲ? ಅದು ಕೊಟ್ರಿ, ಆಮೇಲೆ ಅದಕ್ಕೆ ಓಟು ಕೊಟ್ಟಿದ್ದೇವೆ. ಇನ್ನೊಂದು ಮನೆ ನಿಮ್ಮ ಮಗಳಿಗೆ ಕೊಡಲಿಲ್ವಾ? ಹೌದು, ಅದು ಕೊಟ್ರಿ, ಅದಕ್ಕೂ ಓಟು ಕೊಟ್ಟಿದ್ದೇವೆ ನಾವು. ನೋಡಿ, ನನ್ನ ಮೊಮ್ಮಕ್ಕಳಿಗೆ ಮನೆ ಕೊಟ್ಟಿದ್ದೀರ ನೀವು ಅಲ್ವಾ? ಮೊಮ್ಮಕ್ಕಳಿಗೆ ಮನೆ ಕೊಟ್ಟಿದ್ದೀರ, ಯಾಕೆ ಓಟು ಕೊಡಬೇಕು ನೀವು? ಸಹಜ ಅಲ್ವಾ? ಅವ್ರಿಗೆ ಕೊಟ್ಟಿದ್ದೇವೆ, ನಮ್ಮ ಮಗಳಿಗೆ ಕೊಟ್ಟಿದ್ದೇವೆ, ಮೊಮ್ಮಕ್ಕಳಿಗೆ ಯಾಕೆ ಕೊಡಲಿಲ್ಲ ನೀವು? ವಿಷಯ ಅಂಚ ದೇವನ್ನಾಗೆ ಏತು ಜನಗಳಿಗೆ ಏತು ಬತ್ತನಲ್ಲ ಯಾರು ಇದ್ದವು ಅದೇ ನಾನೆಲ್ಲ ಕೊರೋಡು ಮಂಡ್ರಾಜ್ ಚಿತ್ರ ಅವಳು ಪಾಪ ಬಂದು ಹೇಳಿದ್ರು, ಈಗ ನೀವೊಂದು ಮನೆ ಕೊಡಲಿಲ್ಲ ಅಂತ ಹೇಳಿ ಅಂತ. ಯಾರಿಗೆ ಕೊಡಲಿಲ್ಲ ಅದು ಹೆಸರು ಹೇಳುವುದಿಲ್ಲ ನಾನು. ಆ ಪಾಪ ತೀರ್ಕೊಂಡಿದ್ದಾರೆ ಅವರು. ಅವರಿಗೆ ಮನೆ ಕೊಟ್ಟರಂತೆ, ಅವರ ಹೆಂಡತಿಗೆ ಕೊಟ್ಟರಂತೆ, ಅವರ ಮಕ್ಕಳಿಗೆ ಯಾಕೆ ಕೊಡಲಿಲ್ಲ ನೀವು ಅಂತೇಳಿ ನನಗೆ ಜೋರು. ಆದರೆ ನೋಡಿ, ಈಗ ಅದ್ಭುತವಾಗಿ 400 ಮನೆಗಳಿರುವ ದೊಡ್ಡ ಕಾಲೋನಿ ಬಂಗ್ಲೆಗುಡ್ಡೆಯಲ್ಲಿ ಎದ್ದು ನಿಂತಿದೆ. ಇವತ್ತು ಬದಲಾವಣೆ, ಗಣಿದಾರರು ಅಷ್ಟೇ. ಇವತ್ತು ನನಗೆ ಭಾಳ ಸಂತೋಷ ಯಾಕಂತೇಳಿದರೆ ನಮ್ಮ 3 ಯುವಕರು ಯುದ್ಧಂಗಳು ಭಾಳ ದೊಡ್ಡ ಹೆಜ್ಜೆ ಇಡುವಾಗಲೂ ಕೂಡ ಏನು ಮಾಡಿದ್ದಾರೆ, ಅವರಿಗೆ ಸಾಮಾಜಿಕ ಕಳಕಳಿ ಇದೆ. ಯಾಕೆಂದರೆ ಅದಕ್ಕಾಗಿ ಸುಮಾರು 6 ಮಂದಿ ಸಂಸ್ಥೆಗಳಿಗೆ, ಅದು ಕೂಡ ಅತ್ಯುತ್ತಮವಾದಂಥ ಸೇವೆ ಮಾಡತಕ್ಕಂಥ ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡತಕ್ಕಂಥ ಸಂಸ್ಥೆಗಳಿಗೆ ಇವತ್ತು ಸಹಾಯದ ಹಸ್ತ ನೀಡಿದ್ದಾರೆ. ಇದು ಅವರ ಯಶಸ್ಸಿನ ದಾರಿಯನ್ನು ಕಾಣ್ತದೆ. ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಸಮಾಜದ ಒಂದು ಅಭಿವೃದ್ಧಿ ಕಲ್ಯಾಣ ಅದು ಮೊದಲು, ಆಮೇಲೆ ನಮ್ಮ ಲಾಭ. ಈಗ ನಾನು ಕಾರ್ಪೊರೇಟ್ ಅಫೇರ್ಸ್ ಮಂತ್ರಿ ಅಂತ ಹೇಳಿದಾಗ ಅದು ಕೂಡಲೇ ಒಂದು ಹೊಸ ಕಾನೂನು ಮಾಡಬೇಕು, ಕಂಪನಿ ಲಾ ಅಂತೇಳಿ. ಆಗ ಯಾವುದೋ ಒಂದು ಕಾನೂನು ಬಂತು. ಆದರೆ ನಾನು ಹೇಳಿದೆ ಇದು ಸರಿ ಇಲ್ಲ. ನಾನು ಅದಕ್ಕೆ ಒಂದು 5-6 ದೊಡ್ಡ ಪಟ್ಟಣಗಳಿಗೆ, ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಬೆಂಗಳೂರು ಈ ಕಡೆಗಳೆಲ್ಲ ಸಮಾಲೋಚನೆ ಮಾಡಿ, ಈಗ ಶ್ರೀಮಂತರು ಲಾಭ ಭಾಳ ಮಾಡಿಕೊಡ್ತಾರೆ, ಆ ಲಾಭದ ಹಂಚುವಿಕೆ ಆಗಬೇಕಲ್ಲ ಬಡವರಿಗೂ ಕೂಡ. ಅದಕ್ಕೆ ಏನು ಮಾಡಿದೆ, ಇಡೀ ಜಗತ್ತಿನಲ್ಲೇ ಪ್ರಪ್ರಥಮ ಕಾನೂನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಿದೆ, CSR. ಲಾಭದ ಹೆಚ್ಚಿಲ್ಲ 2% ಅದನ್ನು ಕೊಡಬೇಕು ಅಂಥೇಳಿ ನಾನೊಂದು ಕಾನೂನು ಮಾಡಿದೆ. ಅದಕ್ಕೆ ವಿರೋಧ ಬಂತು, ಮತ್ತೆ ಎಲ್ಲ ಸಮಾಧಾನ ಮಾಡಿ ಟಾಟಾ ಆವಾಗ ನಮ್ಮ ರತನ್ ಟಾಟಾ ಇದ್ದರು, ಆದಿತ್ಯ ಬಿರ್ಲಾ ಇದ್ದರು, ಇವರನ್ನೆಲ್ಲ ಕರೆದು ನೋಡಿ ನೀವು ಕೊಡ್ತೀರಿ ಇಲ್ಲ ಅಂತೇಳಿಲ್ಲ, ಆದರೆ ಅದೊಂದು ಸಿಸ್ಟಮ್ಯಾಟಿಕ್ಕಾಗಿ ಕೊಡಬೇಕಾಗ್ತದೆ, ಸಮಾಜ ಅಭಿವೃದ್ಧಿ ಆಗಬೇಕಾಗ್ತದೆ. ಅದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಈಗ ಎಲ್ಲ ದೊಡ್ಡ ಕೈಗಾರಿಕೆಗಳು ಮಾಡಿದರೆ 2% ಲಾಭ ಬಡವರ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ನಾವು ಅದು ಕಾನೂನು ಇವತ್ತು ಜಗತ್ತಿನಲ್ಲೇ ಇಲ್ಲ. ಇನ್ನೂ ಅನೇಕ ರಾಷ್ಟ್ರಗಳು ನಾನು ಕಾನೂನು ಮಾಡಿದ ಮೇಲೆ ಅದನ್ನು ಇವತ್ತು ಅನುಕರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ನೋಡಿ, ಇದು ಕಟ್ಟಡ ಲಾಭ ಮಾಡುವ ಮೊದಲೇ ಇವತ್ತು 6 ಸಮಾಜದ ಸಂಸ್ಥೆಗಳಿಗೆ ಲಾಭ ಇವತ್ತು ಕೊಟ್ಟಿದ್ದಾರೆ. ಅಂದರೆ ನನಗಿಂತ ಹೆಚ್ಚು ಮುಂದೆ ಆಲೋಚನೆ ಮಾಡಿಕೊಂಡು ನವೀನ್ ಅವರು, ನಮ್ಮ ಮಧುರಾಯ ಶೆಟ್ಟರು ಮತ್ತು ಶಾಕಿರ್ ಅವರು ಈ ಕೆಲಸ ಮಾಡಿದ್ದಾರೆ. ಅಂದರೆ ಅವರಿಗೆ ಕೋಟಿ ನಮಸ್ಕಾರಗಳನ್ನು. ನಮ್ಮ ಖಂಡಿತ ನೀವು ಉದ್ಧಾರ ಆಗ್ತಿರ್ತೀವಿ. ಈ ಆಲೋಚನೆ ಬೇಕು ಜನಗಳಿಗೆ. ನೀವು ಲಾಭ ಮಾಡಬೇಕು, ಜನರಿಗೆ ಉದ್ಧಾರ ಮಾಡಿ ಅದರಿಂದ ಲಾಭ ಮಾಡಬೇಕು. ಇದರಿಂದ ಮಾತ್ರ ಒಳ್ಳೆಯದು. ನಾನು ಹೀಗೆ ನನಗೆ ಇಲ್ಲಿ ಮಣಿರಾಜ್ ಶೆಟ್ಟರೆ ನೀವು ಇರಲಿಲ್ಲ, ನಾವು ಪಾರ್ಟಿ ಮಾಡುವಾಗ, ಇದು ನಾನು ವಕಾಲತ್ತು ಮಾಡುವಾಗ ಇರಲಿಲ್ಲ ನಿಮಗೆ. ಆಗ ನನ್ನಷ್ಟು ಕ್ಲೈಂಟ್ಸ್ ಯಾರಿಗೂ ಇಲ್ಲ.
1,000 ಕ್ಲೈಂಟ್ಸ್ ಬರೋದು ನನಗೆ ದಿನಾಲು ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಮೇಲೆ ಇಲ್ಲ. ಅದರಲ್ಲಿ ನಾನು ಹೇಳೋದು ಅವರಿಗೆ ಕೇಸ್ ಬೇಡ, ಈ ಥರ ನೀವು ಹೋಗಿ ಅಂತೇಳಿ 1-2-3 ಕೇಸ್ ಮಾತ್ರ ತಗೊಳ್ಳೋದು ನಾನು. ಬಾಕಿದ್ದೆಲ್ಲ ಅವರಿಗೆ ಅಡ್ವೈಸ್ ಮಾಡಿ ನೀವು ಒಳ್ಳೆಯದಾಗಬೇಕು, ಅದು ಕೇಸ್ ಮಾಡುವವನು ಸೋಲ್ತಾನೆ, ಕೊನೆಗೆ ಕೇಸ್ ಮಾಡಿದವನು ಗೆದ್ದವನು ಸೋಲ್ತಾನೆ, ಸೋತವನು ಸೋಲ್ತಾನೆ. ಆ ಥರ ಆಗಬಾರ್ದು ಅಂಥೇಳಿ ನಾನು ಕಳಿಸ್ತಾ ಇದ್ದೆ. ಆದರೆ ನನ್ನಷ್ಟು ಕ್ಲೈಂಟ್ಸು ಆ ಕಾಲದಲ್ಲಿ ಯಾರಿಗೂ ಇರಲಿಲ್ಲ ಕಾರ್ಕಳದಲ್ಲಿ. ಅದೇ ಪ್ರಕಾರ ನನ್ನಷ್ಟು ಸಂಪಾದನೆ ಮಾಡುವವರು ಯಾರೂ ಇರಲಿಲ್ಲ. ಅಂದರೆ ಎಲ್ಲ ಹಣ ಬೇಡ ಅಂಥೇಳಿ ಎಲ್ಲ ಕಳೆದು ಉಳಿದ ಇದರಲ್ಲಿ ಕೂಡ ನಾನು ಐ ಬಿಕೇಮ್ ಎ ಪ್ರಾಸ್ಪರಸ್ ಅಡ್ವೊಕೇಟ್. ಆದ್ದರಿಂದ ಜನರ ಕಲ್ಯಾಣದ ಮೂಲಕ ನೀವು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾನು ಕಾಣ್ತಾ ಇದ್ದೇನೆ. ಒಳ್ಳೆಯ ಕೆಲಸ ಮಾನಸ್ ಅವರು ಇವತ್ತು ಮಾಡಿದ್ದಾರೆ. ಅಂದರೆ ನಮ್ಮ ಮಧುರಾಜ್ ಶೆಟ್ಟರು, ನವೀನ್ ಅವರು ಮತ್ತು ಶಾಕೀರ್ ಅವರು, ಭಾಳ ಸಂತೋಷ. ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇನೆ. ಇಲ್ಲಿ ಒಳ್ಳೆ ಬಿಸ್ನೆಸ್ ಆಗುವಂಥ ಎಲ್ಲ ಪಾಸಿಬಿಲಿಟಿ ಇದೆ. ಈಗಾಗಲೇ ನಿಮ್ಮ ಹೊಸ ಕ್ಲೈಂಟ್ ಬಂದಾಯಿತು, ನಮ್ಮ ಗಣನಾಥ್ ಶೆಟ್ಟಿ ಹೇಳಿದ್ರಲ್ಲ. ಆದ್ದರಿಂದ ಮುಂದೆ ಹೋದಾಗೆ ಎಲ್ಲ ಬಂದುಬಿಡ್ತದೆ. ನಾವು ಅನುಮಾನ ಮಾಡಬಾರ್ದು, ನಾವು ಭಯ ಪಡಬಾರ್ದು, ಆತಂಕ ಪಡಬಾರ್ದು. ಆತಂಕ ಪಡೆದಿದ್ದರೆ ಎಲ್ಲ ಆಗ್ತದೆ. ನಾವು ನನ್ನಗೆ ಮಾಡಬಾರ್ದು. ಯಾಕಂದರೆ ನಾನು ಚಿಕ್ಕನಿರುವಾಗ ನಾನು ಅನುಮಾನನೇ ಮಾಡ್ತಾ ಇರಲಿಲ್ಲ. ಅಲ್ಲಿ ನಮ್ಮಲ್ಲಿ ಒಂದು ಇತ್ತಲತ್ತ ಇಂಚಿನ ಈ ಖಂಡದ ಮಧ್ಯೋಡು ಸೂಟಿ ಹತ್ತು ಬೆಂಕಿ ಬಾಣು ಅಂತೇಳಿ ಅದು ಇಂಚಿನಕ್ಕೆ ಬರ್ತೀವಿ. ಹಾಂ, ಸೂಂಟಾನ್ ಮಧ್ಯೋಡು ಪಾಂಡ ಯಾಂದಾಲ ಸುತ್ತುವತ್ತದ ಬೋಬಿನತ್ತು ಆಯ್ತು ದೊಂಕುದೇ ಬೋಬಿನ ಎನ್ನ ಕಾರ್ದು ಇತ್ತೆಲ್ಲ ಗುದ್ದಿನ ಗಾಯಲು ಇತ್ತೆಲ್ಲ ಉಂಡು. ಬೊಕ್ಕ ಮಾತಾ ಜೋಕುಲು ಮನ್ಪಿನಿ ತುಲೆಗೆ ಇತ್ತು ಮಲ್ಲ ಮನ್ಪೋರತ ಈ ಕೊಡಂಜ ಕಲ್ಲದ ಮಿತ್ತು ಪೋಲೆ ಎಂದು ನೋಡು ಎನಕ್ಕೆ ಮನ್ಪಿನಿ ಅಕ್ರ ಬಾರೆ ತಯಾರಿಜ್ಜಿ ಅಂಚ ಕೊಡಂಜ ಕಲ್ಲದ ಇಂಟ್ಲ ಪೋತಿನ ಉಂಡು ಪೋತದು ತಿರ್ತಿವರ್ರೆ ಆಪುಜಿ ಬೊಕ್ಕ ಜಾರ್ದು ಬುರ್ನಿ ಬೊಕ್ಕ ಬದುಕದು ಬತ್ತೆ ಕಾರಣ ಮಾತ ಗಾಯ ಅನಗ ಎನ್ನ ಅಪ್ಪೆ ಬತ್ತು ದಾನೆ ಹಣ್ಣು ಮಗ ಇಂಚ ಆಂಡು ಮಲ್ಲೆ ಬಂಡದು ಜೋರು ಮಂತೊಂದು ತಿಜೇರಿ ಅಂಚ ಎನ್ನಂಚಿನ ಮಾತ್ರ ಸಾಹಸ ಮನ್ಪರೆ ಬಲ್ಲಿ ಎನ್ನ ಸಾಹಸ ಮಂತ್ರದಿಂದ ಬದುಕರ್ರಿ ಸಾಧ್ಯ ಹಚ್ಚಿ ಅಂಡಲೆ ಬದುಕದು ಒಯ್ದೆ ದಯಬಂಡ ನಿಖಲ್ನ ಮತ್ತು ಆಶೀರ್ವಾದೋಡು ಬಡವರನ ಕಲ್ಯಾಣ ಎಡ್ಡೆ ಮಂತಿನಿಂದ ಅಂಡ ನಿಖಲಿಗೆ ಸಾವು ಇಜ್ಜಿ ಏಳಿಗೆನೇ ಬರ್ಬೋದು. ఆయన ಭಾಳ ಬಡವರನ ಆಶೀರ್ವಾದ, ಸಮುದಾಯದ ಆಶೀರ್ವಾದ ಅವೇನು ಪಟ್ಟೊಂದೇ ನಿಖಲು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಭಾಳ ಪೂರ್ವದ ಬಿಲ್ಡಿಂಗ್ ಬೈದನು ಭಾಳ ಸಂತೋಷ. ಒಕ್ಕ ಯಾನ್ ಪನ್ಪಿನಿ ಒಂಜಿ ಮನ್ಪುಲಿ ಇತ್ತೆ ಈ ಮಲಮಲ್ಲ ಹೋಟೆಲ್ ಕಟ್ಟಿಕೊಳ್ಳೆ ಮಲಮಲ್ಲ ಆಲೋಚನೆ ಪನ್ನಾಗ ಪೂರ 5 ಸ್ಟಾರ್ ಹೋಟೆಲ್ದನೇ ಒಣಗಿಸ್ಕೊರಡು ಅವು ಮತ್ತು ಕಾಲ ಪೋತುಂಡು. ಒಂದು ದಿನ ಯಾನು ತಾಜ್ ಹೋಟೆಲ್ ಮಕ್ಕಳನ್ನ ತಾಟದಕ್ಕಲ್ಲ ಅಲ್ಪ ಟ್ರೈನೀಸ್ಗೆ ಒಂದು ಭಾಷಣ ಕೊರ್ರೆ ಇತ್ತು ಒಂದು ಅಶೋಕ್ ಹೋಟೆಲ್ ಬ್ಯಾಂಗ್ಳೂರ್ದು. ಯಾನ್ ಪಂಡೆ ನಿಖುಲ್ ಮಾತ ಟ್ರೈನೀಸ್ ನಿಖುಲ್ ಬೈದಾರು ನಾನು ಹೋಟೆಲ್ ದಕ್ಕಲಿಗೆ ಪಂಡೆ ಎಂಕಲ ಕುಂದಾಪುರ ಬೊಕ್ಕ ಎಂಕಲ ದಕ್ಷಿಣ ಕನ್ನಡ ಜಿಲ್ಲೆದ ಹಳ್ಳಿಗೆ ಪೋಲಿ ಅಲ್ಪ ವಾನಮ್ನೆಡು ಮೀನು ಮನ್ಪೇರು, ವಾನಮ್ನೆಡು ಕೋರಿದ ಕೈಪು ಮನ್ಪೇರು, ವಾನಮ್ನೆದ ಬಾಕಿ ಕೈಪು ವೆಜಿಟೇಬಲ್ ಮನ್ಪೇರು ಮಾಡೋದು ಕಲ್ತದ್ದು ಬಲ್ಲೆ ಐಟು ನಿಖಲಿಗೆ ಮಕ್ಕಳ ಜಾಸ್ತಿ ವ್ಯಾಪಾರ ಆಡ್ಕೊಂಡು ಮಾಡೋದು ಪಂಡೆ ಎಂಕಲ ಹೆಚ್ಚಾದ ರಾಜಕಾರಣದಕ್ಕಳು ಭಾಷಣ ಕೊರ್ಪಿನಿ ಅಲ್ಪ ಬೋಪಿನತ್ತೆ ಬೊಕ್ಕ ಎಂಕ ಯಾರು ನಮ್ಮದಪ್ಪ ಅಂಚೆ ನಮ್ಮದತ್ತೆ ಆಂಡ ಒಂಜಿ ಎಡಮ ತಿಂಗಳು ಬೊಕ್ಕ ಅಶೋಕ್ ಹೋಟೆಲ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತದ ಬಂಡೇರು ನಾವೊಂದು ಹೋಟ್ಲ್ ಮಾಡಿದ್ದೇವೆ, ನೀವು ಬಂದು ಉದ್ಘಾಟನೆ ಮಾಡಬೇಕು. ನಾನು ಯಾಕೆ ಮಾಡಬೇಕು? ಇಲ್ಲ ನೀವು ಒಂದು ಸಲಹೆ ಕೊಟ್ಟಿದ್ದೀರಿ ನಮ್ಮ ಕುಕ್ಸ್ಗಳಿಗೆ ಟ್ರೈನಿಗೆ ಇದೆ ಹೋಗಿ ನೀವು ದಕ್ಷಿಣ ಕನ್ನಡ ನಾವು 9 ತಿಂಗಳು ಕಳಿಸಿದ್ದೇವೆ, ಎಲ್ಲ ಕಲಿತು ಬಂದಿದ್ದಾರೆ. ನಾವು ಈ ಕರಾವಳಿ ಹೋಟೆಲ್ ಬಣ್ಣದು ಉಂಡು ಗೊತ್ತುಂಡ ಈ ಬ್ರಿಗೇಡ್ ರೋಡ್ದ ಕೈತಲ್ಲಿ ಒಂದು ಕರಾವಳಿ ಹೋಟೆಲ್ ಬಂತೇರಿ ತಾಜ್ ದಕ್ಕಲು ಏನಾನು ಉದ್ಘಾಟನೆ ಮಂತೆ ತೂನಾಗ ಅದ್ಭುತ ಅಲ್ಪದ ಇತ್ತೆಲ್ಲ ವ್ಯಾಪಾರ ತೂನಾಗ ಅಂಚೆನೆ ತುಲೆ ಎಂಕಲ್ ಮರಣಿ ತಿಮ್ಮಪ್ಪ ಹೋಟೆಲ್ಗೆ ಹೋಯ ಓಲು ಉಡುಪಿದ ತಿಮ್ಮಪ್ಪನ ಹೋಟೆಲ್ ಕುಡ್ಲಾಡೆ ಆತಂದು ಎಂಚಿನ ತಿಂಡಿ ಅವು ಆತ ಭಾಳ ಟೇಸ್ಟ್ ಅವಲೇ ಕುಡ್ಲಾಡೆ ಇರ್ತದೆ ಅವಲೇ ಒಣಸು ಮನ್ಪು ಕಾರಣದ ಅದು ಯಾರು ಪನ್ಪಿನಿ ಆಯ್ನ ಹತ್ರ ನಿಖುಲು ಅವೇ ಮನ್ಪೋಡು ಬರೀ ಎಂಚಿನ ಬೇತೆ ಐಟಮ್ ಬರುತ್ತೆ ಮಲ್ಲ 5 ಸ್ಟಾರ್ ಹೋಟೆಲ್ ಅವು ಮಾತ್ರ ಮನ್ಪೋಚ್ಚಿ ಬರೀ ನಮ್ಮ ಹಳ್ಳಿದ ಕೈಪುದ ಟೇಸ್ಟ್ ನಿಖಲು ಜನಕ್ಲೆ ತೊಯ್ಪಾಯಡ್ಡ ಪೂರ ನಿಖಲ ಹೋಟೆಲ್ ನಾಡ್ದು ಬರ್ಪೇರು ಅಂಚ ಮನ್ಪುಲೆ ಇಂಡಿಜಿನಸ್ ಬೋರ್ಡು ನೇಟಿವಿಸಿಟಿ ಬೋರ್ಡು
ಅವು ಆಯ್ನಟ ಹತ್ರ ನಿಕಲ್ನ ಈ ಎನ್ನ ಆಶ್ಯ ಬಂತೆ ಅಲ್ಪ ಮಂಜುನಾಥ್ ಪೂಜಾರ್ಲ ಬೊಕ್ಕ ಪಾರ್ದು ಬರುವೇರು ಆಯ್ನಟ ಹತ್ರ ಬೇಗ ಭಾಷಣ ಮನ್ಪುಲಿ ಅಂಚ ನನ್ನ ಮುಂದುವರ್ಸರೆ ಅಪೇಕ್ಷೆ ಪಡೋಜಿ ನಿಕಲ ಬಿಸ್ನೆಸ್ ಎಡ್ಡಾವಡು ಅಡ್ಡ ಆಪುಂಡು ನಿಕಲು ಭಾಳ ದುಂಬು ಬರಡು ಇದು ಕೆಲವು ಬಿಸ್ನೆಸ್ ಮನ್ಪುವೇರು ಬೊಕ್ಕ ಒಂಚೂರು ಲಡಾಯಿ ಆಪುಡು ಅತ್ತೆ ಸುರೇಂದ್ರ ಶೆಟ್ಟಿ ಅಂಚ ಬರ್ಪಡೆ ಬಲ್ಲಿ ಒಗ್ಗಟ್ಟು ದುಂಬು ಬತ್ತಂಡ ನಿಕಲ್ನ ಭಾಳ ದುಂಬು ಬರ್ತದೆ ನಿಕಲು ಮಲಮಲ್ಲ ಹೋಟೆಲ್ ಪಾಡ್ದು ಬೊಕ್ಕ ಮಲಮಲ್ಲ ಬಿಸ್ನೆಸ್ ಮಂತದು ರಿಯಲ್ ಎಸ್ಟೇಟ್ ಮಂತದು ನಿಕಲು ದುಂಬು ಬರಲೇ ಪಡೋದು ಹಾರೈಸೋದು ಎಂಕ್ ಈ ನಿಕಲ ಪುಣ್ಯ ಅವಕಾಶನು ಎಂಕಲ ಕೊರ್ರಿಕಾತ್ರ ನಿಕಲಿಗೆ ಅಭಿವಂದನೆ ಸಲ್ಲಿಸೋದು ಎನ್ನ ಪಾತ್ರ ಮುಗಿದು